ನಮಸ್ತೆ. ಇವತ್ತು ನಾನು ರವೆ ಉಂಡೆ ಮಾಡ್ತಾಯಿದ್ದೀನಿ. ಇದು ಮಾಮೂಲಿ ಕೃಷ್ಣ ರವೆಯಲ್ಲಿ ಮಾಡಿ ತೋರಿಸ್ತಾ ಇರೋದು. ಎಲ್ಲರೂ ಚಿರೋಟಿ ರವೆಯಲ್ಲಿ ಮಾಡಿದರೆ, ನಾನು ಮಾಮೂಲಿ ಕೃಷ್ಣ ರವೆಯಲ್ಲಿ ಮಾಡ್ತೀನಿ. ಹಳ್ಳಿ ಸೈಡು ಇದು ಫೇಮಸ್ ತುಂಬ. ಫಸ್ಟು ಒಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನಂತರ ಡ್ರೈ ಫ್ರೂಟ್ಸ್ ಸೇರಿಸ್ತಾಯಿದ್ದೀನಿ ಅದಕ್ಕೆ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಲೋಟದ ಅಳತೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಲೋಟ ರವೆ ತಗೊಂಡಿದ್ದೀನಿ, ಕೃಷ್ಣ ರವೆ. ಇದು ಮಾಮೂಲಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಆ ಥರ ರವೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆದಷ್ಟು ರವೆ ಉಂಡೆ ಚೆನ್ನಾಗಿ ಬರ್ತವೆ. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಇದು ಫ್ರೈ ಆಯಿತು ನೋಡಿರಿ, ಈ ಥರ ಫ್ರೈ ಮಾಡಬೇಕು. ನಂತರ ಅದೇ ಲೋಟದಲ್ಲಿ 3/4 ಕಪ್ಗಿನ್ನ ಸ್ವಲ್ಪ ಕಡಿಮೆ ಸಕ್ಕರೆ ಸೇರಿಸ್ತಾ ಇದ್ದೀನಿ. 1/4 ಕಪ್ ಆಗುವಷ್ಟು ಹಾಲು, ಹಸಿ ಹಾಲು, ಕಾಯಿಸಿರೋದಾದ್ರೂ ಪರವಾಗಿಲ್ಲ, ಇಲ್ಲ ಹಸಿದಾದ್ರೂ ಪರವಾಗಿಲ್ಲ, ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಕಾಯಕ್ಕಿಡಬೇಕು. ಇದು ಚೆನ್ನಾಗಿ ಕರಗಬೇಕು. ಹಾಲು ಬೇಡ ಅಂದರೆ ನೀವು ನೀರು ಬೇಕಾದರೂ ಸೇರಿಸ್ಬೋದು. ನಾನು ಹಾಲು ಸೇರಿಸಿದ್ದೀನಿ. ಹಾಲು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಇದು ಚೆನ್ನಾಗಿ, ಇದು ಪಾಕ ಬರೋದೇನು ಬೇಕಿಲ್ಲ. ಈ ಥರ ಚೆನ್ನಾಗಿ ಕರಗಿ ಸ್ವಲ್ಪ ಒಂದು 5 ನಿಮಿಷ ಆಗಬೇಕು ನೋಡಿರಿ. ಈ ಥರ ಬಂದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ. ಆಮೇಲೆ ತುರಿದಿಟ್ಟಿರೋ ಅಂಥರ ಕೊಬ್ಬರಿ, ಒಣ ಕೊಬ್ಬರಿ, ಕಡಲೆ ಬೀಜ ರೋಸ್ಟ್ ಮಾಡಿ ಸಿಪ್ಪೆನೆಲ್ಲ ಬಿಡಿಸಿ ಎತ್ತಿಟ್ಟಿದ್ದೀನಿ. ಇದನ್ನು ಅದು ಸ್ವಲ್ಪ ಕಡಲೆ ಬೀಜ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ರವೆ ಹಾಕಬೇಕು. ಸ್ವಲ್ಪನೇ ಸೇರಿಸ್ತಾ ತಿರುಗಿಸ್ಬೇಕು. ಸ್ವಲ್ಪನೇ ಹಾಕಬೇಕು. ನಾನು ತಗೊಂಡಿರೋ ಅಳತೆಗೆ ಕರೆಕ್ಟಾಗಿ ಆಗುತ್ತೆ ಇಷ್ಟು. ಒಂದು ವೇಳೆ ಏನಾದರೂ ಜಾಸ್ತಿ ಈ ಥರ ಗಟ್ಟಿಗೆ ಆಗೋಯ್ತು ಅಂದರೆ ಸ್ವಲ್ಪ ನೀರು ಬಿಸಿ ಮಾಡಿ ಹಾಕಿದ್ರೂ ಆಯಿತು, ಇಲ್ಲ ಸ್ವಲ್ಪ ಹಾಲು ಬಿಸಿ ಮಾಡಿ ಇದಕ್ಕೆ ಸೇರಿಸಿದ್ರೂ ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 4 ನಿಮಿಷನೋ 3 ನಿಮಿಷನೋ ಲೋ ಫ್ಲೇಮ್ ಮಾಡಿ ಬಿಡಬೇಕು. ಅದು ಸ್ವಲ್ಪ ಅದೆಲ್ಲ ಹಿಡ್ಕೊಬೇಕು. ಜಾಸ್ತಿ ಗಟ್ಟಿ ಆಗಿಬಿಡ್ತು ಅಂದರೆ ಉಂಡೆ ಕಟ್ಟಕ್ಕೆ ಬರೋದಿಲ್ಲ. ಪಾಕದ ಥರ ಮಾಡಿಬಿಟ್ರೆ ಆವಾಗ ಸ್ವಲ್ಪ ನೀರು ಬಿಸಿ ಮಾಡಿ ಸೇರಿಸಿ ಚುಮ್ಕಿಸ್ಬಿಟ್ಟು ಉಂಡೆ ಮಾಡಿದ್ರಾಯ್ತು. ನೋಡಿರಿ, ಈ ರೀತಿ ಇರಬೇಕು. ಇದನ್ನು ಒಂದು 3 ನಿಮಿಷ ಬಿಡ್ತೀನಿ ನಾನು. ಈಗ ನೋಡಿ, ಈ ರೀತಿ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಇವಾಗ ನಾನು ಸ್ವಲ್ಪ ರೂಢಿ ಇದೆ, ನಾನು ಬಿಸಿದೇ ಮಾಡ್ತಿದ್ದೀನಿ. ನೀವು ಒಂದು ಕವರೋ ಇಲ್ಲ ಟಿಶ್ಯೂ ಪೇಪರ್ ಥರದ್ದೇನಾದರೂ ಕವರ್ ಥರದ್ದು ತಗೊಂಡು ಅದಕ್ಕೆ ಹಾಕಿ, ಆಮೇಲೆ ಬಿಸಿ ಇರುತ್ತೆ, ತುಂಬ ಬಿಸಿ ಇರುತ್ತಿದ್ದು, ಕೈಯಲ್ಲೇ ಮುಟ್ಟಕ್ಕೆ ಹೋಗಬೇಡಿ ನೀವು. ತಣ್ಣಗಾಗ್ಬಿಟ್ರೆ ಉಂಡೆ ಮಾಡೋದಕ್ಕೆ ಬರೋದಿಲ್ಲ. ಇದು ಬಿಸಿ ಇದ್ದಾಗೆ ಮಾಡಬೇಕು. ಒಂದು ಕವರ್ ಏನಾದರೂ ಯೂಸ್ ಮಾಡಿ ಅದರಲ್ಲಿ ಮಾಡಿ ಆಮೇಲೆ ಕೈಯಲ್ಲಿ ಮಾಡಿ ಸರೋಗುತ್ತೆ. ಈ ರೀತಿ ಎಲ್ಲದನ್ನೂ ಮಾಡ್ತಾಯಿದ್ದೀನಿ ನೋಡಿ. ಒಬ್ಬರೇ ಮಾಡೋದಕ್ಕಿಂತ ಮನೇಲಿ ಜನ ಇದ್ದರೆ 2-3 ಸೇರಿದ್ರೆ ಬೇಗ ಆಗೋಗ್ಬಿಡುತ್ತೆ ನೋಡಿರಿ. ಈ ರೀತಿ ಒಂದು ಮುರಿದು ತೋರಿಸ್ತೀನಿ ನೋಡಿ. ತುಂಬ ಸಾಫ್ಟಾಗೂ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಜಾಸ್ತಿ ಗಟ್ಟಿ ಥರನೂ ಇರಲ್ಲ, ಪುಡಿ ಪುಡಿ ಆಗಲ್ಲ, ಬಿದ್ದೋಗಲ್ಲ. ಇದು ಉಂಡೆ ಮಾಡಿಟ್ರೆ ಬೇಗ ಬಿಚ್ಕೊಳೋದಿಲ್ಲ. ಚಿರೋಟಿ ರವೆಲೆಲ್ಲ ಬಿಚ್ಕೊಳತ್ತಲ್ಲ, ಆ ಥರ ಏನಿರೋದಿಲ್ಲ. ಚೆನ್ನಾಗಿ